ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಎಲ್ಲೆಂದರಲ್ಲಿ ಬಾಯ್ದಿರಿದು ಅಪಾಯಕ್ಕೆ ಆಹ್ವಾನವಿದ್ದ ಜೆಜೆಎಂ ಪೈಪ್ ಸಂಪರ್ಕಕ್ಕಾಗಿ ಅಗೆದು ತೆಗೆದ ರಸ್ತೆ. ಶಾಸಕರು ನಮ್ಮ ಗೋಳು ಕೇಳಂಗಿಲ್ಲ, ಗ್ರಾಮಸ್ಥರು ಆಡಲು. ಗಡಿಪಾರಾದ ವ್ಯಕ್ತಿಗೆ ಕೋಲಾರ ಪೊಲೀಸರಿಂದ ಆತಿಥ್ಯ. ಕಾನೂನನ್ನು ಬೇಕಾದಂತೆ ಬಳಸಿಕೊಂಡ ಕೋಲಾರ ಪೊಲೀಸ್ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದ ವೀರಾಪುರ ಬಳಿ ರೈಲ್ವೆ ಅಂಡರ್ ಪಾಸ್ನಲ್ಲಿ ಕಿತ್ತು ಬಂದ ಸರಳುಗಳು. ಅಪಘಾತಕ್ಕೆ ಆಹ್ವಾನ ನೀಡುತ್ತಿದ್ರು ಹೈವೇ ಅಧಿಕಾರಿಗಳು ನಿರ್ಲಕ್ಷ್ಯ. ಪ್ರೀತಿ ಎಂಬ 2 ಅಕ್ಷರಕ್ಕೆ ಹೆತ್ತ ಮಗಳನ್ನೇ ಕ್ರೂರವಾಗಿ ಕೊಲೆ ಮಾಡಿ ಶವ ಹುಟ್ಟು ಹಾಕಿ ನಾಟಕವಾಡಿದ್ದ ಪಾಪಿ ತಂದೆ. ವಾರ್ತೆಗಳ ವಿವರ. ಇದೊಂದು ಕುಗ್ರಾಮ. ಇಲ್ಲಿ ನೀರಿಗೆ ಹಾಹಾಕಾರವಿದೆ. ಜಲಜೀವನ್ ಮಿಷನ್ನಿಂದ ನೀರು ಕೊಡ್ತೇವೆ ಅಂತ ಅಗೆದು ತೆಗೆದ ರಸ್ತೆಗಳು ಬಾಯಿ ತೆರೆದುಕೊಂಡೇ ಇವೆ. ಪೈಪುಗಳಾಕಿ ವರ್ಷಗಳು ಕಳೆದ್ರೂ ಕನೆಕ್ಷನ್ ಕೊಟ್ಟಿಲ್ಲ. ಒಬೆರಾಯಿನ ಕಾಲದಲ್ಲಿ ಮಾಡಿದ ಚರಂಡಿಗಳು ಹೂಳಿ ತುಂಬಿ ಹೋಗಿವೆ. ಮಳೆಗಾಲ ಬಂತೆಂದ್ರೆ ರಸ್ತೆ ಇಲ್ಲ ಚರಂಡಿಗಳಾಗಿ ರೂಪುಗೊಳ್ತವೆ. ನಮ್ಮ ಸಮಸ್ಯೆ ಪಂಚಾಯಿತಿಗೆ ತಗೊಂಡು ಹೋದ್ರೆ ಸಂಬಂಧ ಇಲ್ಲ ಅಂತಾರೆ ಶಾಸಕರು. ಇದುವರೆಗೂ ಊರ ಕಡೆ ತಿರುಗಿ ನೋಡಿಲ್ಲ ಎಂದು ಗ್ರಾಮಸ್ಥರು ಅವಲತ್ತುಕೊಂಡಿದ್ದಾರೆ. ಅದ್ಯಾವೂರು ನೋಡೋಣ ಬನ್ನಿ. ಈ ಗ್ರಾಮದ ಹೆಸರು ಬಚ್ಚೇನಹಳ್ಳಿ. ಇದು ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ. ಈ ಗ್ರಾಮ ಗಡಿ ಭಾಗದಲ್ಲಿದ್ರೂ ಮುಖ್ಯ ರಸ್ತೆಗೆ ಬರುತ್ತೆ. ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣಗೊಂಡಿದೆ. ಕೇಂದ್ರ ಸರ್ಕಾರ ಹರ್ ಘರ್ ಜಲ್, ಮನೆ ಮನೆಗೂ ನೀರು ಕೊಡ್ತೀವಿ ಅಂತ ಜೆಜೆಎಂ ಯೋಜನೆಯಲ್ಲಿ ಊರಿನ ಎಲ್ಲಾ ರಸ್ತೆಗಳನ್ನು ಅಗೆದು ತೆಗೆದು ಪೈಪ್ಗಳನ್ನು ಹಾಕಿದ್ದಾರೆ. ಆದರೆ ಅದನ್ನು ಸಂಪೂರ್ಣಗೊಳಿಸದೆ ಅಲ್ಲಲ್ಲೇ ಪೈಪ್ಗಳನ್ನು ಓಪನ್ ಮಾಡಿ ಬಿಟ್ಟಿದ್ದಾರೆ. ಪೈಪ್ಗಳಿಗೆ ಅಂತ ಅಗೆದು ತೆಗೆದ ರಸ್ತೆ ಮುಚ್ಚದೆ ಬಿಟ್ಟಿರುವುದರಿಂದ ಅದೇ ಚಾನೆಲ್ಗಳೇ ಚರಂಡಿಗಳಾಗಿ ಮಾರ್ಪಟ್ಟಿವೆ. ಮಳೆ ಬಂದ್ರೆ ಊರ ರಸ್ತೆಗಳೇ ನೀರು ಹರಿಯೋ ಕಾಲುವೆಗಳಾಗಿ ರೂಪುಗೊಳ್ಳುತ್ತವೆ. ನಮ್ಮೂರ ಕಷ್ಟ ಕೇಳಿಕೊಂಡು ಪಂಚಾಯಿತಿ ಹತ್ರ ಹೋದ್ರೆ ಇದು ನಾವು ಮಾಡಿದ್ದಲ್ಲ, ಜೆಜೆಎಂ ನಮ್ಮ ಕಂಟ್ರೋಲ್ಗೆ ಬರೋಲ್ಲ ಅಂತಾರೆ. ನಮ್ಮ ಸಮಸ್ಯೆ ಹೇಳ್ಕೊಳ್ಳೋಕೆ ನಾವು ಓಟ್ ಹಾಕಿ ಕಳಿಸಿದ ಶಾಸಕರು 3 ವರ್ಷ ಆದ್ರೂ ನಮ್ಮೂರ ಕಡೆಗೆ ತಿರುಗಿ ನೋಡಿಲ್ಲ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಅಂತ ಗ್ರಾಮಸ್ಥರು ಅವಲತ್ತುಕೊಂಡಿದ್ದಾರೆ. ನಮ್ಮೂರಿಗೆ ಒಂದ್ 10 ವರ್ಷದಿಂದ ರೋಡ್ ಹಿಂಗೆ ಇದೆ. ರೋಡ್ ರುಚ್ ಮನೆಗಳೆಲ್ಲ ಮಕ್ಳಿಗೂ ಜ್ವರ ಬರೋದು, ಮಳೆ ಬಂದ್ರೆ ಓಡಾಡಕ್ ಆಗಲ್ಲ. ಈ ದಾರಿಯಲ್ಲಿ ವಿಪರೀತ ತೊಂದರೆ ಆಗ್ಬಿಟ್ಟೈತೆ. ಏನು ವೆಹಿಕಲ್ ತರಕಾರಿ ತಗೊಂಡೋಗಕ್ಕಾಗ್ಲಿ, ಸ್ಕೂಲ್ ಮಕ್ಳು ಹೋಗೋದಕ್ಕಾಗ್ಲಿ ಬರೋದಕ್ಕಾಗ್ಲಿ ಏನಕ್ಕೂ ಅನುಕೂಲ ಇಲ್ಲ. ಇಲ್ಲಿ ಈ ರೋಡ್ ಪಂಚಾಯತಿ ಕಡೆಯಿಂದ ಒಂದು ಎಷ್ಟು ಸಾರಿ ಹೇಳಿದ್ರು ಪಂಚಾಯತಿ ಅವರು ಏನು ಮಾಡಿಲ್ಲ. MLA ಅವರು ಏನು ಮಾಡ್ತಾ ಇಲ್ಲ. 3 ವರ್ಷ ಆಯ್ತು ನಮ್ಮೂರ್ಗೆ ಇದುವರೆಗೆ MLA ಅವ್ರು ಬಂದಿಲ್ಲ, ಏನು ಮಾಡ್ತಾ ಇಲ್ಲ. ಪ್ರೆಸ್ ಅವರು ಇವಾಗ ಒಂದ್ 3-4 ಸರಿ ಬಂದಿದ್ದಾರೆ, ತಗೊಂಡ್ ಹೋಗಿದ್ದಾರೆ. ಯಾರು ಪ್ರೆಸ್ ಅವರು ಅವ್ರವರೆಗೂ ಗಮನ ಕೊಟ್ಟವ್ರೆಲ್ಲ ಗೊತ್ತಿಲ್ಲ ನಮ್ಗೂನು. ಅದೆಲ್ಲೂ ಇನ್ಫಾರ್ಮೇಶನ್ ಬಂದಿಲ್ಲ ನಮ್ಗೆ. ಇಲ್ಲ ಅವ್ರ ಕಡೆಯಿಂದ ಕಾಲ್ ಬರ್ಲಿಲ್ಲ, ಯಾರು ಏನು ನಮ್ಮನ್ನ ಕೇಳ್ದವ್ರು ಇಲ್ಲ, ಇಲ್ಲ ಬಂದು ನೋಡಿದವರು ಇಲ್ಲ. ಇಲ್ಲಿ ಊರಲ್ಲಿ ನಮ್ಮ ಸಮಸ್ಯೆ ಪ್ರತಿಯೊಂದು ಚರಂಡಿ ಹತ್ರದಿಂದ ಇರ್ಬೋದು, ರೋಡಿಂದ ಇರ್ಬೋದು, ಎಲ್ಲಾ ಅಧ್ವಾನವಾಗಿದೆ. ಈ ಜಲಜೀವನ್ ಮಿಷನ್ ಅವ್ರು ಬಂದು ಊರೆಲ್ಲ ರೋಡ್ ಕೊಯ್ದಾಕ್ಬಿಟ್ಟು ಅದು ಸಿಮೆಂಟ್ ಹಾಕಿಲ್ಲ, ಏನು ಮಾಡಿದಾರೆ, ಪೈಪ್ಲೆ ನೀರು ಬಿಡ್ದಿರ ಬಿಟ್ಟು ಹೊರಟೋಗಿದ್ದಾರೆ. ಅದ್ರಲ್ಲಿ ಊರ್ದು ಚರಂಡಿ ರೊಚ್ಚಿ ನೀರೆಲ್ಲ ಅದ್ರೊಳಗಡೆ ಹೋಗ್ತಾ ಇದೆ ಪೈಪ್ ಒಳಗಡೆಗೆ. ಅದನ್ನ ತಗೊಂಡೋಗ್ಬಿಟ್ಟು ಹಂಗೆ ತಿರುಗಿ ನೀರ್ ಬಿಟ್ಟಾಗ ಅದೆಲ್ಲ ಅದು ಜಾಮ್ ಆಗಿರುತ್ತೆ, ಅದನ್ನ ಹಂಗೆ ಬಿಡ್ತಾರೆ. ಮತ್ತೆ ಅದನ್ನು ನೋಡಲ್ಲ ಯಾರುನು. ಇದೆಲ್ಲ ಸಮಸ್ಯೆಗಳಿದೆ. ಇನ್ನು ಊರಿನ ರಸ್ತೆಗಳು ಹದಗೆಟ್ಟು ಹೋಗಿವೆ. ರಸ್ತೆ ದುರಸ್ತಿ ಮಾಡಿಲ್ಲ. ಮನೆಗಳಿಗೆ ನೀರು ಅಥವಾ ಏನಾದ್ರೂ ಸಾಮಾನು ಸರಂಜಾಮು ಸಾಗಿಸೋಣ ಅಂದ್ರೆ ಹರಸಾಹಸ ಪಡಬೇಕಾಗಿದೆ. ಊರಿನ ಕೊನೆ ಭಾಗದಲ್ಲಿರೋ ಮನೆಗಳಿಗೆ ಮೂಲಭೂತ ಸೌಲಭ್ಯಗಳೇ ಕಲ್ಪಿಸಿಲ್ಲ. ನಾವೆಲ್ಲ ಕೇವಲ ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕಾರಣಿಗಳಿಗೆ ಜ್ಞಾಪಕಕ್ಕೆ ಬರ್ತೀವ. ಚುನಾವಣೆ ಮುಗಿದ ಮೇಲೆ ಮತ್ತೆ ಚುನಾವಣೆ ಬರೋವರೆಗೂ ಹಳ್ಳಿಗಾಡಿನ ಜನ ಯಾರಿಗೂ ಜ್ಞಾಪಕಕ್ಕೆ ಬರಲ್ವಾ ಅಂತ ಗ್ರಾಮದ ಯುವತಿ ಆಕ್ರೋಶ ಹೊರಗಾಕಿದ್ದಾರೆ. ಸರ್, ನಾವಿಲ್ಲಿ ಒಂದು 20 ವರ್ಷದಿಂದ ನಾವು ಇದೀವಿ. ಇಲ್ಲಿ ಒಂದು ರಸ್ತೆ ವ್ಯವಸ್ಥೆ ಸರಿ ಇಲ್ಲ. ಮತ್ತೆ ಇಲ್ಲಿ ಜಾಸ್ತಿ ಕಲ್ಲು ಜಾಸ್ತಿ ಹೈಟ್ ಹತ್ಬೇಕು. ಈ ಕಡೆಯಿಂದ ಎಲ್ಲ ಗುಣಿಗಳಿದಾವೆ, ಬರಕ್ ಆಗಲ್ಲ ದಾರಿ. ಮತ್ತೆ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ. ನಾವ್ದು ಇದು ಬಚ್ಚಲ್ ಮನೆ ನೀರೆಲ್ಲ ಇಲ್ಲೇ ನಿಂತ್ಕೊಂಡಿರ್ತವೆ. ಸೊಳ್ಳೆಗಳು ಜಾಸ್ತಿ, ಮಕ್ಳಿಗೆಲ್ಲ ಕಾಯಿಲೆ ಬರೋದು, ಆತರ ಎಲ್ಲ ಸಮಸ್ಯೆಗಳಿರ್ತವೆ. ಮತ್ತೆ ಏನನ್ನ ಒಂದು ಗಾಡಿ ಬರ್ಬೇಕಂದ್ರೆ ಸಲೀಸಕ್ ಬರಕ್ ಆಗಲ್ಲ. ಇಲ್ಲಿ ಎಲ್ಲ ಗುಣಿಗಳಿದಾವೆ, ಸರಿ ಇಲ್ಲ, ದಾರಿ ಸರಿ ಇಲ್ಲ. ಮತ್ತೆ ಈ ಕಡೆಯಿಂದ ನಾವು ಫಿಲ್ಟರ್ ನೀರು ತರ್ಬೇಕು. ಅಲ್ಲಿಂದ ಬಿಂದಿಗೆ ಎಲ್ಲ ಎತ್ಕೊಂಡು ಬರ್ಬೇಕಾಗುತ್ತೆ. ಹತ್ತೋದು ಜಾಸ್ತಿ ಕಷ್ಟ ಆಗುತ್ತೆ. ಇಲ್ಲಾಂದ್ರೆ ಆ ಕಡೆಯಿಂದ ಸುತ್ಕೊಂಡ್ ಬರ್ಬೇಕಾಗುತ್ತೆ. ಫಿಲ್ಟರ್ ನೀರು ಎಲ್ಲ ತರಬೇಕು ಅಂದ್ರೆ ಈ ತರ ಎಲ್ಲ ಸಮಸ್ಯೆಗಳಿದಾವೆ ಸರ್. ಇಲ್ಲಿ ರಸ್ತೆ ವ್ಯವಸ್ಥೆ ಸ್ವಲ್ಪ ಚರಂಡಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತ ಇದೀವಿ.
ಮತ್ತೆ ಎಲ್ಲ ಆ, ಚುನಾವಣೆ ಆದಾಗೆಲ್ಲ ಬಂದು ಓಟ್ಗಳು ಕೇಳ್ತಾರೆ ಅಷ್ಟೇ. ಮತ್ತೆ ಬಂದು ನಮ್ ಸಮಸ್ಯೆಗಳನ್ನ ಕೇಳೋರಿಲ್ಲ, ಏನು ನಿಮ್ದು ಅಂತ ಕೇಳೋರಿಲ್ಲ. ಎಮ್ಮೆಲ್ಯೆನು ಒಂದು ಸಲನ ಈ ಕಡೆ ಎಲ್ಲ ಅವರೆಲ್ಲ ಎಮ್ಮೆಲ್ಯೆ ಅವರು ಬರ್ಲಿಲ್ಲ, ಏನು ನಮ್ ಸಮಸ್ಯೆಗಳೆಲ್ಲ ಕೇಳಲ್ಲ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ಕಾನೂನನ್ನ ತನ್ನ ಅನುಕೂಲಕ್ಕೆ ತಕ್ಕಂತೆ ಬದಲಿಸಿಕೊಂಡು ಚಲಾವಣೆಗೆ ತರುತ್ತಿದೆಯೇ? ಇಂತಹದೊಂದು ಗಂಭೀರ ಅನುಮಾನ ಮತ್ತು ಪ್ರಶ್ನೆ ಈಗ ಕೋಲಾರದ ಪ್ರಜ್ಞಾವಂತ ನಾಗರಿಕರನ್ನ ಕಾಡತೊಡಗಿದೆ. ಕಳೆದ ಮೇ 15ರಂದು ಕೋಲಾರ ಜಿಲ್ಲೆಯಲ್ಲಿ ನಡೆದ 2 ಪ್ರತ್ಯೇಕ ಘಟನೆಗಳು ಪೊಲೀಸ್ ಇಲಾಖೆಯ ಈ ದ್ವಂದ್ವ ನಿಲುವಿಗೆ ಸಾಕ್ಷಿ ನುಡಿಯುವಂತಿವೆ. ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆಯ ನಡೆ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಕಳೆದ ಮೇ 15ರಂದು ಜಿಲ್ಲೆಯಲ್ಲಿ 2 ಪ್ರಮುಖ ಘಟನೆಗಳು ಜರುಗಿದ್ವು. ಮೊದಲನೇ ಘಟನೆಯಲ್ಲಿ ಜಿಲ್ಲೆಯಿಂದಲೇ ಗಡೀಪಾರಾಗಿರುವ ಪ್ರಮೋದ್ ಮುತಾಲಿಕ್ ಎಂಬ ವ್ಯಕ್ತಿಗೆ ಸ್ವತಃ ಪೊಲೀಸ್ ಇಲಾಖೆಯೇ ಬಿಗಿ ಬಂದೋಬಸ್ತ್ ಒದಗಿಸಿದೆ. ಅಷ್ಟೇ ಅಲ್ಲ, ಅವರನ್ನು ಸುರಕ್ಷಿತವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕರೆತಂದು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿ ನಡೆಸಲು ಮುಕ್ತ ಅವಕಾಶ ಮಾಡಿಕೊಡಲಾಗಿದೆ. ಇಲಾಖೆಯ ಈ ನಡೆ ಎಡಿಸಿ ಅವರಿಂದ ಮಂಗಳಾರತಿ ಮಾಡಿಸಿಕೊಂಡಂತಾಗಿದೆ ಎಂಬ ಟೀಕೆ ವ್ಯಕ್ತವಾಗಿದೆ. ಇನ್ನು 2ನೇ ಘಟನೆ ನಡೆದಿರುವುದು ಮಾಲೂರು ತಾಲೂಕಿನ ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಹಿಂದೂ ಪರ ಸಂಘಟನೆಯ ಹೆಸರಿನಲ್ಲಿ ಪುನೀತ್ ಕೆರಹಳ್ಳಿ ಎಂಬಾತ ಗೋಮಾಂಸದ ಅಂಗಡಿ ಬಳಿ ನಡೆಸಿದ ಗಲಭೆಯಿಂದಾಗಿ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಪರ ವಿರೋಧ ವಾದಗಳು ನಡೆದು ಕೋಮು ಗಲಭೆ ಸೃಷ್ಟಿಯಾಗುವ ಹಂತಕ್ಕೆ ಪ್ರಕರಣ ತಲುಪಿತ್ತು. ಇದರಿಂದ ಆಕ್ರೋಶಗೊಂಡ ವಿವಿಧ ಸಂಘ ಸಂಸ್ಥೆಗಳು ಮಾಸ್ತಿ ಪೊಲೀಸ್ ಠಾಣೆಯ ಮುಂದೆ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದವು. ಈ 2 ಪ್ರಕರಣಗಳನ್ನ ಗಮನಿಸಿದ್ರೆ ಕೋಲಾರ ಪೊಲೀಸರ ದ್ವಂದ್ವ ನೀತಿ ಎದ್ದು ಕಾಣುತ್ತದೆ. ಕೋಲಾರ ಪಟ್ಟಣದಲ್ಲಿ ಗಡೀಪಾರಾದ ವ್ಯಕ್ತಿಗೆ ಆತಿಥ್ಯ ನೀಡಿದವರ ವಿರುದ್ಧ ಯಾವುದೇ ಕ್ರಮ ಜರುಗಿಸದ ಇಲಾಖೆ ಮಾಲೂರಿನಲ್ಲಿ ಸರಿಯಾದ ಮಾಹಿತಿ ನೀಡಿಲ್ಲ ಎಂಬ ಒಂದೇ ಒಂದು ಕಾರಣಕ್ಕೆ ಬಡಪಾಯಿ ಪೊಲೀಸ್ ಪೇದೆಯನ್ನು ಅಮಾನತು ಮಾಡಿದೆ. ಈ 2 ವಿಷಯಗಳ ತೀಕ್ಷ್ಣತೆ ಬೇರೆ ಬೇರೆ ಇರಬಹುದು, ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲವೇ? ಸಾರ್ವಜನಿಕರ ಕಣ್ಣಿಗೆ ಎದ್ದು ಕಾಣುವಂತೆ ನಡೆದಿರುವ ಈ ತಾರತಮ್ಯ ಇಲಾಖೆಯ ಆಂತರಿಕ ವಿಷಯವಂತೂ ಖಂಡಿತ ಅಲ್ಲ. ಇಂತಹ ನಡೆಗಳಿಂದಾಗಿ ಇಲಾಖೆಯು ಸಾರ್ವಜನಿಕವಾಗಿ ಉತ್ತರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೋಲಾರ ಜಿಲ್ಲೆಯ ಹಿರಿಯ ಪೊಲೀಸ್ ಅಧಿಕಾರಿಗಳು ತೆಗೆದುಕೊಂಡಿರುವ ಈ ಕ್ರಮಗಳು ಈಗ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿವೆ. ಕಾನೂನು ರಕ್ಷಕರೇ ಕಣ್ಣೊರೆಸುವ ತಂತ್ರಕ್ಕೆ ಮುಂದಾದರೆ ಸಾರ್ವಜನಿಕರಿಗೆ ಇಲಾಖೆಯ ಮೇಲಿರುವ ವಿಶ್ವಾಸಾರ್ಹತೆ ಏನಾಗಬೇಕು ಎಂಬುದು ಸದ್ಯದ ಯಕ್ಷ ಪ್ರಶ್ನೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದ ವೀರಾಪುರ ಬಳಿ ರೈಲ್ವೆ ಅಂಡರ್ ಪಾಸ್ನಲ್ಲಿ ಕಬ್ಬಿಣದ ಸರಳುಗಳು ಕಿತ್ತು ಬಂದಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ದುರಸ್ತಿ ಮಾಡದೆ ನಿರ್ಲಕ್ಷ್ಯ ತೋರುತ್ತಿದ್ದು, ಕಳೆದ 1 ತಿಂಗಳಲ್ಲಿ 3 ಅಪಘಾತಗಳು ಸಂಭವಿಸಿವೆ. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ವಾಹನ ಚಾಲಕರು ಪ್ರಾಣವನ್ನ ಅಂಗೈಲಿ ಹಿಡಿದು ಸಂಚರಿಸುವಂತಾಗಿದೆ. ರಾಷ್ಟ್ರೀಯ ಹೆದ್ದಾರಿ 234ರ ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದ ವೀರಾಪುರ ಬಳಿಯ ರೈಲ್ವೆ ಅಂಡರ್ ಪಾಸ್ನಲ್ಲಿ ಚರಂಡಿಗೆ ಅಳವಡಿಸಿದ್ದ ಕಬ್ಬಿಣದ ಸರಳು ವೆಲ್ಡಿಂಗ್ ಕಿತ್ತು ಬಂದು ಸುಗಮ ಸಂಚಾರಕ್ಕೆ ಅಡ್ಡಿಯಾಗಿದ್ದು, 1 ತಿಂಗಳ ಅವಧಿಯಲ್ಲಿ 3 ಅಪಘಾತಗಳು ನಡೆದಿವೆ. ಮೂಡಬಿದ್ರೆಯಿಂದ ಮುಳುಬಾಗಿಲಿಗೆ ಸಂಪರ್ಕ ನೀಡುವ ಈ ರಾಷ್ಟ್ರೀಯ ಹೆದ್ದಾರಿ 234 ಮಾರ್ಗವು ಮೂಡಬಿದ್ರೆ, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು ಮೂಲಕ ಆಂಧ್ರಕ್ಕೂ ತಮಿಳುನಾಡಿಗೂ ಸಂಪರ್ಕ ನೀಡಲಿದೆ. ಹಾಗಾಗಿ ದಿನದ 24 ಗಂಟೆಗಳ ಕಾಲವೂ ಸದಾ ಸ್ಥಳೀಯರ ವಾಹನಗಳು ಸೇರಿದಂತೆ ರಾಜ್ಯ, ರಾಷ್ಟ್ರ ವ್ಯಾಪ್ತಿಯಲ್ಲಿ ಸಂಚರಿಸುವ ವಾಹನಗಳ ದಟ್ಟಣೆ ಇದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಅಪಘಾತಗಳು ಹೆಚ್ಚುತ್ತಿವೆ. ಭಾರೀ ವಾಹನಗಳ ಸಂಚಾರದ ಒತ್ತಡದಿಂದ ಅಂಡರ್ ಪಾಸ್ನಲ್ಲಿ ಅಳವಡಿಸಿರುವ ಚರಂಡಿಯ ಕಬ್ಬಿಣದ ಸರಳುಗಳ ವೆಲ್ಡಿಂಗ್ ಕಿತ್ತು ಬಂದು ಸರಳು ಮೇಲ್ಮುಖವಾಗಿ ನಿಂತಿದೆ.
ವೇಗವಾಗಿ ಬರುವ ವಾಹನಗಳಿಗೆ ಮೇಲಕ್ಕೆ ಎದ್ದಿರುವ ಕಬ್ಬಿಣದ ಸರಳು ಸಿಕ್ಕಿ ಹಾಕಿಕೊಂಡು ಅಪಘಾತಗಳು ಸಂಭವಿಸುತ್ತಿವೆ. ಕಳೆದ 5-6 ತಿಂಗಳಲ್ಲಿ 3 ಬಾರಿ ಕಿತ್ತು ಬಂದಿರುವ ಕಬ್ಬಿಣದ ಸರಳುಗಳಿಗೆ ವೆಲ್ಡಿಂಗ್ ಮಾಡಿ ತಾತ್ಕಾಲಿಕ ದುರಸ್ತಿ ಮಾಡುತ್ತಿದ್ದು, ಭಾರಿ ವಾಹನಗಳು ಸಂಚರಿಸುತ್ತಿದ್ದಂತೆ 5-6 ದಿನಗಳಲ್ಲಿ ವೆಲ್ಡಿಂಗ್ ಬಿಟ್ಟುಕೊಂಡು ಯಥಾಪ್ರಕಾರ ಕಬ್ಬಿಣದ ಸರಳುಗಳು ಕಿತ್ತು ಬಂದು ಮೇಲೇಳುತ್ತಿವೆ. ಅಪಘಾತಗಳು ಸಂಭವಿಸುತ್ತಿವೆ. ಕಳೆದ 15 ದಿನಗಳ ಹಿಂದೆ ಕಬ್ಬಿಣದ ಸರಳುಗಳು ಕಿತ್ತು ಬಂದು ಚಿಂತಾಮಣಿ ಮೂಲಕ ಮೈಲಪ್ಪನಹಳ್ಳಿಯ ಯುವಕನೊಬ್ಬ ಬಿದ್ದು ಮುಖಾಮೂತಿ ಕಿತ್ತು ಬಂದಿತ್ತು. ಆಗ ವೀರಾಪುರ ತಲದುಮ್ಮನಹಳ್ಳಿ ಗ್ರಾಮಸ್ಥರು ಪೊಲೀಸರ ಒತ್ತಡದಿಂದ ರಾಷ್ಟ್ರೀಯ ಹೆದ್ದಾರಿ ಎಂಜಿನಿಯರ್ ಸ್ಥಳಕ್ಕೆ ಬಂದು ತಾತ್ಕಾಲಿಕವಾಗಿ ವೆಲ್ಡಿಂಗ್ ಮಾಡಿ ಮುಗಿಸಿ ಕೈ ತೊಳೆದುಕೊಂಡ್ರು. ಇದಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದಾಗ 10-20 ದಿನಗಳ ಕಾಲಾವಕಾಶ ಕೊಡಿ, ಶಾಶ್ವತವಾಗಿ ಇರುವಂತೆ ದುರಸ್ತಿ ಮಾಡಿ ಹೋದವರು 20 ದಿನಗಳು ಕಳೆದ್ರು ಈ ಕಡೆ ಬರಲಿಲ್ಲ. ಮತ್ತೆ ಅಷ್ಟರಲ್ಲಿ ಮತ್ತೆ ವೆಲ್ಡಿಂಗ್ ಕಿತ್ತು ಬಂದಿದ್ದು ಯಥಾ ಪ್ರಕಾರ ಅದೇ ಸಮಸ್ಯೆ ಮುಂದುವರೆದಿದೆ. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ವಿರಾಮದ ನಂತರ ನ್ಯೂಸ್ ಟಿವಿಗೆ ಸ್ವಾಗತ. ಹೆತ್ತ ಮಗಳನ್ನೇ ಕಟುಕ ತಂದೆಯೊಬ್ಬ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿರುವ ಭೀಕರ ಘಟನೆ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ. ಪ್ರೀತಿ ಎಂಬ 2 ಅಕ್ಷರಕ್ಕೆ ಹೆತ್ತ ಮಗಳ ಪ್ರಾಣವನ್ನೇ ತೆಗೆದಿದ್ದಾನೆ. ಜನ್ಮ ನೀಡಿದ ತಂದೆ ಕೇವಲ ತನ್ನ ಸುಳ್ಳು ಪ್ರತಿಷ್ಠೆಗಾಗಿ ಮಗಳನ್ನೇ ಮುಗಿಸಿ ಯಾರಿಗೂ ತಿಳಿಯದಂತೆ ಶವ ಹೂತು ಹಾಕಿ ನಾಟಕವಾಡಿದ್ದ ಪಾಪಿ ತಂದೆ ಈಗ ಕಳ್ಳಂಬೆಳ್ಳ ಪೊಲೀಸರ ಅತಿಥಿಯಾಗಿದ್ದಾನೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ನಿಂಬಿಮರದಹಳ್ಳಿ ಗ್ರಾಮ ಈಗ ಇಡೀ ತುಮಕೂರು ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದೆ. ಇಲ್ಲಿನ ನಿವಾಸಿ 17 ವರ್ಷದ ಮೇಘನಾ ಎಂಬಾಕೆಯೇ ಹೆತ್ತ ತಂದೆಯ ಕ್ರೌರ್ಯಕ್ಕೆ ಬಲಿಯಾದ ದುರ್ದೈವೆ. ಅಷ್ಟಕ್ಕೂ ಈ ಮುಗ್ಧ ಹೆಣ್ಣು ಮಗಳು ಮಾಡಿದ ತಪ್ಪಾದ್ರೂ ಏನು ಅಂದ್ರೆ ಅದು ತನ್ನ ತಾಯಿಯ ಸಂಬಂಧಿಕರ ಹುಡುಗನನ್ನ ಪ್ರೀತಿಸಿದ್ದು. ಮಗಳ ಪ್ರೀತಿಯ ವಿಚಾರ ತಂದೆ ತಿಮ್ಮರಾಯಪ್ಪನಿಗೆ ಕಿಂಚಿತ್ತೂ ಇಷ್ಟವಿರಲಿಲ್ಲ. ತೀವ್ರ ವಿರೋಧ ವ್ಯಕ್ತಪಡಿಸಿದ್ದ ತಿಮ್ಮರಾಯಪ್ಪ ಇದೇ ವಿಚಾರವಾಗಿ ಮನೆಯಲ್ಲಿ 2-3 ಬಾರಿ ಮಗಳೊಂದಿಗೆ ಗಲಾಟೆ ಮಾಡಿಕೊಂಡಿದ್ದ. ಕೊನೆಗೆ ಮಗಳ ಪ್ರೀತಿ ತಡೆಯಲು ಸಾಧ್ಯವಾಗದ ಈ ಪಾಪಿ ತಂದೆ ಕಟುಕನಾಗಿ ಬದಲಾಗಿದ್ದ. ಕಳೆದ ಏಪ್ರಿಲ್ 16ರಂದು ತಂದೆ ಮಗಳ ನಡುವೆ ಇದೇ ವಿಚಾರವಾಗಿ ತಾರಕಕ್ಕೇರಿದ ಜಗಳ ನಡೆದಿದೆ. ಆಕ್ರೋಶದ ಭರದಲ್ಲಿ ತಿಮ್ಮರಾಯಪ್ಪ ಮಗಳು ಮೇಘನಾಳನ್ನ ಕೊಲೆಗೈದಿದ್ದಾನೆ. ಅಷ್ಟಕ್ಕೆ ನಿಲ್ಲದ ಈತನ ಕ್ರೌರ್ಯ ಸಾಕ್ಷಿ ನಾಶಪಡಿಸಲು ಮಗಳ ಶವವನ್ನು ತನ್ನ ಜಮೀನಿನ ಪಕ್ಕದಲ್ಲೇ ಇದ್ದ ಸರ್ಕಾರಿ ಹಳ್ಳದಲ್ಲಿ ಯಾರಿಗೂ ಅನುಮಾನ ಬಾರದಂತೆ ಹೂತು ಹಾಕಿದ್ದಾನೆ. ಮಗಳು ದಿಢೀರ್ ನಾಪತ್ತೆಯಾದ ಹಿನ್ನೆಲೆಯಲ್ಲಿ ಗಾಬರಿಗೊಂಡ ಮೇಘನಾ ತಾಯಿ ಕಳ್ಳಂಬೆಳ್ಳ ಪೊಲೀಸ್ ಠಾಣೆಗೆ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಎಂದು ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೆತ್ತಿಕೊಂಡ ಪೊಲೀಸರಿಗೆ ಕಾದಿತ್ತು ಅಸಲಿ ಶಾಕ್. ಮಿಸ್ಸಿಂಗ್ ಕೇಸ್ ಬೆನ್ನತ್ತಿದ್ದ ಕಳ್ಳಂಬೆಳ್ಳ ಪೊಲೀಸರು ಮೇಘನಾ ತಂದೆ ತಿಮ್ಮರಾಯಪ್ಪನನ್ನ ವಶಕ್ಕೆ ಪಡೆದು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಅಸಲಿ ಸತ್ಯ ಹೊರಬಿದ್ದಿದೆ. ತಾನೇ ಮಗಳನ್ನ ಕೊಂದು ಹೂತು ಹಾಕಿರುವುದಾಗಿ ಪಾಪಿ ತಂದೆ ಒಪ್ಪಿಕೊಂಡಿದ್ದಾನೆ. ಕೊಲೆಯಾಗಿ ಬರೋಬ್ಬರಿ 1 ತಿಂಗಳ ಬಳಿಕ ಈ ರಹಸ್ಯ ಬಯಲಾಗಿದೆ. ಸದ್ಯ ಶಿರಾ ತಹಶೀಲ್ದಾರ್ ನೇತೃತ್ವದಲ್ಲಿ ಹೂತಿಟ್ಟಿದ್ದ ಮೃತದೇಹವನ್ನ ಹೊರತೆಗೆದು ಸ್ಥಳದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಕಳ್ಳಂಬೆಳ್ಳ ಪೊಲೀಸರು ಆರೋಪಿ ತಂದೆಯನ್ನ ಜೈಲಿಗಟ್ಟಿದ್ದು ತನಿಖೆ ಮುಂದುವರೆಸಿದ್ದಾರೆ. ತಿಮ್ಮಯ್ಯ, ನ್ಯೂಸ್ ಟಿವಿ, ತುಮಕೂರು.
ಚಿಂತಾಮಣಿ ತಾಲೂಕು ತಳಗವಾರ ಅಮಾನಿ ಕೆರೆಯಲ್ಲಿ ಸಾವಿರಾರು ಗಿಡ ಮರಗಳನ್ನು ನಾಶಪಡಿಸಿ ರಾತ್ರೋರಾತ್ರಿ ಮಣ್ಣು ಮಾಫಿಯಾದವರು ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದ ಜೆಸಿಬಿ ಯಂತ್ರಗಳು ಹಾಗೂ ಟಿಪ್ಪರ್ಗಳನ್ನು ತಳಗವಾರ ಗ್ರಾಮಸ್ಥರು ಹಿಡಿದು ಅರಣ್ಯ ಇಲಾಖೆ ಅಧಿಕಾರಿಗಳ ವಶಕ್ಕೆ ನೀಡಿರುವ ಘಟನೆ ಶನಿವಾರ ರಾತ್ರಿ ನಡೆದಿದೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ತಳಕವಾರ ಅಮಾನ್ವಿ ಕೆರೆಯಲ್ಲಿ ಮಣ್ಣು ಮಾಫಿಯಾದವರು ಸಂಬಂಧಪಟ್ಟ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ಅನುಮತಿಯನ್ನ ಪಡೆಯದೆ ಕೆರೆಯಲ್ಲಿದ್ದ ಸಾವಿರಾರು ಗಿಡ ಮರಗಳನ್ನು ನಾಶಪಡಿಸಿ ಅಕ್ರಮವಾಗಿ ಜೆಸಿಬಿ ಯಂತ್ರಗಳು ಹಾಗೂ ಟಿಪ್ಪರ್ಗಳ ಮುಖಾಂತರ ಮಧ್ಯರಾತ್ರಿಯಲ್ಲಿ ಕೆರೆಯಿಂದ ಖಾಸಗಿ ವ್ಯಕ್ತಿಗಳಿಗೆ ಮಣ್ಣು ಸಾಗಿಸುತ್ತಿದ್ದನ್ನ ಕಂಡ ತಳಕವಾರ ಗ್ರಾಮದ ಪ್ರತಾಪ್ ಹಾಗೂ ಗ್ರಾಮಸ್ಥರು ಮಧ್ಯರಾತ್ರಿ ಕೆರೆಗೆ ತೆರಳಿ ಜೆಸಿಬಿ ಯಂತ್ರಗಳು ಹಾಗೂ ಟಿಪ್ಪರ್ಗಳನ್ನು ಹಿಡಿದು ವಿಷಯವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ವಿಷಯ ತಿಳಿದು ಕೂಡಲೇ ಸ್ಥಳಕ್ಕೆ ಆರ್ಎಫ್ಒ ವೀರಭದ್ರಪ್ಪ ನೇತೃತ್ವದಲ್ಲಿ ಡಿಆರ್ಎಫ್ಒ ಚಂದನ್ ಮತ್ತು ಸಿಬ್ಬಂದಿ ಭೇಟಿ ನೀಡಿ 2 ಜೆಸಿಬಿ ಯಂತ್ರಗಳು ಹಾಗೂ 2 ಟಿಪ್ಪರ್ಗಳನ್ನು ವಶಕ್ಕೆ ಪಡೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಗುಡಿಬಂಡೆ ಪಟ್ಟಣದ ರಾಮಪಟ್ಟಣ ರಸ್ತೆ ವಿಸ್ತರಣೆಗೆ ರಸ್ತೆ ಬದಿ ವರ್ತಕರು ಹಾಗೂ ಮಾಲೀಕರು 40 ಅಡಿಗೆ ಒಪ್ಪಿಗೆ ನೀಡುತ್ತಿದ್ದರೆ ಲೋಕೋಪಯೋಗಿ ಇಲಾಖೆ ನಿಯಮದಂತೆ 80 ಅಡಿ ರಸ್ತೆ ವಿಸ್ತರಣೆ ಮಾಡುವಂತೆ ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ವರ್ತಕರನ್ನು ಅಂಗಡಿಯವ್ರನ್ನ ಕರೆದು ಅವರೇ ನನ್ನನ್ನು ಬರಮಾಡಿ, ನಾನು ಎಲ್ಲಾ ವರ್ತಕರನ್ನು ಅಂಗಡಿಯವ್ರನ್ನ ಕರೆದು ಅವರೇ ನನ್ನ ಗೌರಿಬಿದನೂರು ತಾಲೂಕಿನ ಕರಿಗಾನ ತಮ್ಮನಹಳ್ಳಿಯಲ್ಲಿ ಸುಮಾರು 5 ಕೋಟಿ ರು ವೆಚ್ಚದ ಕರಿಗಾನ ತಮ್ಮನಹಳ್ಳಿಯಿಂದ ಉಲ್ಲೋಡುವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಗುಡಿಬಂಡೆ ಪಟ್ಟಣದಲ್ಲಿ ಹಾದು ಹೋಗಿರುವ ರಾಮಪಟ್ಟಣ ಮುಖ್ಯ ರಸ್ತೆ ಹೆಚ್ಚು ವಾಹನ ದಟ್ಟಣೆಯಿಂದ ಕೂಡಿದ್ದು ರಸ್ತೆ ವಿಸ್ತರಣೆ ಅವಶ್ಯಕ. ಸಾಧ್ಯವಾದಷ್ಟು ಬೇಗ ರಸ್ತೆ ವಿಸ್ತರಣೆ ಆಗಬೇಕಿದೆ. ಈಗಾಗಲೇ 2 ರಿಂದ 3 ಬಾರಿ ರಸ್ತೆ ಇಕ್ಕೆಲಗಳ ಕಟ್ಟಡಗಳ ಮಾಲೀಕರು ಹಾಗೂ ವರ್ತಕರು 80 ಅಡಿ ರಸ್ತೆ ವಿಸ್ತರಣೆ ಮಾಡಿದ್ರೆ ಹೆಚ್ಚು ನಷ್ಟವಾಗಲಿದೆ. ಆಸ್ತಿ ಪಾಸ್ತಿ ಕಳೆದುಕೊಳ್ಳುವ ಆತಂಕ ವ್ಯಕ್ತಪಡಿಸಿದ್ರಿಂದ ಮಾನವೀಯತೆ ಹಿನ್ನೆಲೆಯಲ್ಲಿ 40 ಅಡಿ ಬಿಟ್ಟು ಕೊಡಲು ಒಪ್ಪಿಗೆ ಸೂಚಿಸಿದ್ದರು. ಆದರೆ ಈಗ ಅದಕ್ಕೂ ಅಡ್ಡಗಾಲು ಹಾಕ್ತಿದ್ದು ಸಹಕಾರ ನೀಡುತ್ತಿಲ್ಲ. ಇನ್ನೊಮ್ಮೆ ವರ್ತಕರ ಹಾಗೂ ಮಾಲೀಕರ ಜೊತೆ ಸಭೆ ನಡೆಸಿ ರಸ್ತೆ ವಿಸ್ತರಣೆಗೆ ಮನವಿ ಮಾಡುತ್ತೇನೆ. ಒಪ್ಪಿಗೆ ನೀಡದಿದ್ದಲ್ಲಿ ಯಾವುದೇ ಮುಲಾಜಿಲ್ಲದೆ 80 ಅಡಿ ರಸ್ತೆ ವಿಸ್ತರಣೆಗೆ ಸರ್ಕಾರಕ್ಕೆ ಶಿಫಾರಸು ಮಾಡುತ್ತೇನೆ ಎಂದರು. ಗುಡಿಬಂಡೆ ತಾಲೂಕಿನಲ್ಲಿ ಇವತ್ತು ನಾವು ಮೊದಲು ಈ ರಾಮಪಟ್ಟಣ ರಸ್ತೆ ಪಟ್ಟಣದಿಂದ ಅಲಕದ್ರೆನಲ್ಲಿ ತನಕ ಒಂದು 5 ಕೋಟಿ ರೂಪಾಯಿ ಹಾಕಿದ್ದೀವಿ. ಈಗ ಮತ್ತೆ ಅದು ಸಾಲದಂತಲ್ಲಿ ಕರಿಗಂಪಲ್ಲಿ PW ರೋಡ್ ಎಂಡ್ ತನಕ ಮತ್ತೆ ಈಗ ಹೆಚ್ಚು ಕಮ್ಮಿ ಅಂದ್ರೆ 20 ಲಕ್ಷ ಕಮ್ಮಿ 5 ಕೋಟಿ ಅಂದ್ರೆ 10 ಕೋಟಿ ರೂಪಾಯಿ ಇವತ್ತು ಹಾಕಿದ್ದೀವಿ. ಮೊದಲ ಫೇಸ್ದು ಅಲ್ಲಿ ತನಕ ಮೆಟ್ಲಿಂಗ್ ಆಗಿದೆ. ಈಗ ನೆಕ್ಸ್ಟ್ ವೀಕ್ ಅವನಿಗೆ ಮಾತನಾಡಿದೆ, ಈ ಟಾರ್ ಬರ್ತಾ ಇಲ್ವಂತ ವಾರ ಆಗ್ತಾ ಇರೋದ್ರಿಂದ ನೆಕ್ಸ್ಟ್ ವೀಕ್ ಎಂಡ್ ಸ್ಟಾರ್ಟ್ ಮಾಡ್ತೀನಿ, ಬೇಗ ಮುಗಿಸ್ತೀನಿ ಅಂತಂದ್ರೆ ಈ ರಸ್ತೆಯನ್ನು ಚೆನ್ನಾಗಿ ಮಾಡಿಸಿ ಟೋಟಲ್ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆಯನ್ನು ಇನ್ನೂ ಸ್ವಲ್ಪ ಅಗಲೀಕರಣ ಮಾಡಿ ಒಳ್ಳೆ ರಸ್ತೆನಾಗಿ ರೂಪಿಸುವಂತ ಕೆಲಸ ಮಾಡ್ತೀನಿ. ಬಂಗಾರದ ಬೆಲೆ ಹೆಚ್ಚಾಗಿದೆ. ಇದನ್ನು ನಿಯಂತ್ರಿಸುವಲ್ಲಿ ಪ್ರಧಾನಮಂತ್ರಿ ವಿಫಲರಾಗಿದ್ದಾರೆ. ಮದುವೆ ಮಾಡುವ ಸಾಮಾನ್ಯ ಜನರಿಗೆ ಒಂದು ತಾಳಿ ಖರೀದಿಸುವುದು ಕಷ್ಟವಾಗಿದೆ. ಇದಕ್ಕೆಲ್ಲ ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ. ತೈಲ ಬೆಲೆ ಏರಿಕೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸೇರಿದಂತೆ ಕೇಂದ್ರ ಸರ್ಕಾರದ ವೈಫಲ್ಯಗಳ ವಿರುದ್ಧ ರಾಜ್ಯ ಸರ್ಕಾರದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ಥಳೀಯ ಮುಖಂಡರಾದ ಕೆಎ ರಾಜಾರೆಡ್ಡಿ, ಎಚ್ಪಿ ಲಕ್ಷ್ಮೀನಾರಾಯಣ, ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಜನನಾಯಕನ ಜವಾಬ್ದಾರಿಯು ಅಧಿಕಾರ ಮತ್ತು ಕೀರ್ತಿ ಗಳಿಸುವುದಲ್ಲ, ಜನಸಾಮಾನ್ಯರ ಸಮಸ್ಯೆಗೆ ಮಿಡಿಯುವುದಾಗಿದೆ. ಇದಕ್ಕೊಂದು ನಿದರ್ಶನ ದೇವನಹಳ್ಳಿ ಪುರಸಭೆ ವ್ಯಾಪ್ತಿಯ 12ನೇ ವಾರ್ಡಿನ ಸದಸ್ಯೆಯಾಗಿ ಸೇವೆ ಸಲ್ಲಿಸಿದ ಸುಮಿತ್ರಾ ಮಂಜುನಾಥ್ ಆಗಿದ್ದಾರೆ ಎಂದು ವಾರ್ಡಿನ ನಾಗರಿಕರು ಅವರನ್ನು ಅಭಿನಂದಿಸುವುದರ ಮೂಲಕ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
ಮನೆಗಳಿರಲಿಲ್ಲ, ಎಲ್ಲ ಸೀಟ್ ಮನೆ, ಹೆಂಚಿನ ಮನೆ. ದೇವನಹಳ್ಳಿ ಪಟ್ಟಣದ ಪುರಸಭೆ ವ್ಯಾಪ್ತಿಯ 12ನೇ ವಾರ್ಡಿನಲ್ಲಿ ನಾಗರಿಕರಿಂದ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ವಾರ್ಡಿನ ಪುರಸಭಾ ಮಾಜಿ ಸದಸ್ಯೆ ಸುಮಿತ್ರಾ ಮಂಜುನಾಥ್ ಅವರ ಪತಿ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಮಾತನಾಡಿ, 12ನೇ ವಾರ್ಡಿನಲ್ಲಿ ಬಹಳ ಕೆಲಸಗಳು ಪೆಂಡಿಂಗ್ ಇದ್ವು, ಅದನ್ನು ಅಧಿಕಾರಿಗಳ ಸಹಕಾರದಲ್ಲಿ ಪೂರ್ಣಗೊಳಿಸಲಾಗಿದೆ. ಸಾರ್ವಜನಿಕರ ಸಹಕಾರದೊಂದಿಗೆ 100% ಕೆಲಸ ಮಾಡುವ ಅವಕಾಶ ಜನರು ಕಲ್ಪಿಸಿಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನೀರಿನ ಸಮಸ್ಯೆ ಹೆಚ್ಚು ಇತ್ತು. ಕುಡಿಯುವ ನೀರಿಗಾಗಿ ಹೊಸ ಬೋರ್ವೆಲ್, ಶುದ್ಧ ಕುಡಿಯುವ ನೀರಿನ ಘಟಕ, ಹೊಸ ಪೈಪ್ಲೈನ್ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಸಿಸಿ ರಸ್ತೆ ಮತ್ತು ರಸ್ತೆ ಡಾಂಬರೀಕರಣ ಸೇರಿದಂತೆ ಹಲವು ಜನಪರ ಕೆಲಸಗಳನ್ನು ಮಾಡುವ ಭಾಗ್ಯ ದೊರೆತಿದೆ. ಕಾಮಗಾರಿಗಳು ತೀರಾ ಹಿಂದುಳಿದಿದ್ದನ್ನು ಮನಗಂಡು ಶಕ್ತಿ ಮೀರಿ ಕೆಲಸ ಮಾಡಲಾಗಿದೆ ಎಂದು ಹೇಳಿದರು. ನಿಧಾನಗತಿಯಾಗಿತ್ತು, ಅದನ್ನು ಅಷ್ಟೇ ನಮ್ಮ ಅಧಿಕಾರಿಗಳ ಸಹಕಾರದಿಂದ ಎಲ್ಲ ಸಂಪೂರ್ಣವಾಗಿ 12ನೇ ವಾರ್ಡ್ ಅಭಿವೃದ್ಧಿಗೋಸ್ಕರ ಒಂದು ಒಳ್ಳೆ ಉತ್ತಮವಾದಂಥ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೂ ಒಂದು ವಂದನೆಯನ್ನು ಸಲ್ಲಿಸ್ತಾ, ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಸಹಕಾರ ಕೊಟ್ಟಂಥವ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ನಮಗೊಂದು ಗೆಲುವು ಕಾರಣ ಆಗಿದ್ರು ಅವರೆಲ್ಲರಿಗೂ ನಾನು ನಮ್ಮ 12 ವಾರ ಸಾರ್ವಜನಿಕರ ಪರವಾಗಿ ಒಂದು ವಂದನೆಯನ್ನು. ಇದೇ ಸಂದರ್ಭದಲ್ಲಿ ಜನ ಮನ್ನಣೆ ಪಡೆದ ಪುರಸಭೆ ಮಾಜಿ ಸದಸ್ಯೆ ಸುಮಿತ್ರಾ ಮಂಜುನಾಥ್ ಅವರನ್ನ ವಾರ್ಡಿನ ಮಹಿಳೆಯರು, ನಾಗರಿಕರು ಹೂವಿನ ಹಾರ, ಹಣ್ಣು ಹಂಪಲು ನೀಡಿ ಅಭಿನಂದಿಸಿದರು. ಈ ವೇಳೆ ವಾರ್ಡಿನ ನಾಗರಿಕರಾದ ಬಿಲ್ಡಿಂಗ್ ಬಾಬಣ್ಣ, ತಾಜು, ಪಾಚಲ್ ಸಾಬ್, ಮಹಬೂಬ್ ಜಾನ್, ಸತ್ಯಣ್ಣ, ನಾಗೇಶ್, ಫೈರೋಜ್, ರಾಣಿಯಮ್ಮ ಸೇರಿದಂತೆ ಹಲವರು ಹಾಜರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೇಂದ್ರ ಸರ್ಕಾರ ವಿಪಿಜಿ ರಾಮ್ಜಿ ಕಾಯ್ದೆಯನ್ನು ಹಿಂಪಡೆದು ಮನರೇಗಾ ಯೋಜನೆಯನ್ನ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕೃಷಿ ಮತ್ತು ಕೂಲಿ ಕಾರ್ಮಿಕರ ಸಂಘ, ಸಿಐಟಿಯು ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ತಾಲೂಕಿನ ಅಜ್ವಾರ, ಪಟ್ರೇನಹಳ್ಳಿ, ಆವಲಗುರ್ಗಿ, ಹೊಸಹುಡ್ಯ, ಹಾರೋಬಂಡೆ ಹಾಗೂ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿಗಳ ಕಚೇರಿಗಳ ಮುಂದೆ ಪ್ರತಿಭಟನೆ ನಡೆಯಿತು. ಕೇಂದ್ರ ಸರ್ಕಾರ ವಿಪಿಜಿ ರಾಮ್ಜಿ ಕಾಯ್ದೆಯನ್ನ ಹಿಂಪಡೆದು ನರೇಗಾ ಯೋಜನೆಯನ್ನ ಮುಂದುವರಿಸಬೇಕು ಎಂದು ಆಗ್ರಹಿಸಿ ಜೊತೆಗೆ ಕೃಷಿ ಕಾರ್ಮಿಕರು, ಪಂಚಾಯಿತಿ ಬಿಸಿಯೂಟ ನೌಕರರು ಸೇರಿದಂತೆ ವಿವಿಧ ವರ್ಗಗಳ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕೃಷಿ ಮತ್ತು ಕೂಲಿ ಕಾರ್ಮಿಕರ ಸಂಘ, ಸಿಐಟಿಯು ಸೇರಿದಂತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ವಿವಿಧ ಪಂಚಾಯಿತಿಗಳ ಮುಂದೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ, ಗ್ರಾಮೀಣ ಬಡವರಿಗೆ ಉದ್ಯೋಗದ ಹಕ್ಕು ನೀಡಿದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ರದ್ದುಗೊಳಿಸುವ ಕ್ರಮವನ್ನು ಖಂಡಿಸಿದರು. ಹೊಸ ಕಾಯ್ದೆ ಬಡವರ ವಿರೋಧಿಯಾಗಿದೆ ಎಂದ ಅವರು, ಇನ್ನು ಕಾರ್ಮಿಕರ 4 ಸಂಹಿತೆಗಳು ಶೋಷಣೆಗೆ ಕಾರಣವಾಗುತ್ತವೆ ಎಂದರು. ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಹೆಚ್ಚಳ ಆಗಲೇಬೇಕು. ಹಿಂದೆ ಇರ್ತಕ್ಕಂಥ ಉದ್ಯೋಗ ಖಾತ್ರಿ ಜಾರಿ ಆಗಲೇಬೇಕು. ರಾಮ್ಜಿ ಹೆಸರು ಬೇಡವೇ ಬೇಡ. ಹಿಂದೆ ಇದ್ದಂತ ಮಹಾತ್ಮ ಗಾಂಧೀಜಿ. ಪ್ರತಿಭಟನೆಯಲ್ಲಿ ಡಿಎನ್ ರಾಜು, ನರಸಿಂಹಾರೆಡ್ಡಿ, ರಾಮಕೃಷ್ಣಪ್ಪ, ಮುನಿನಾರಾಯಣಪ್ಪ, ವೆಂಕಟೇಶಮ್ಮ, ಅನಸೂಯಮ್ಮ, ನಾಗರತ್ನಮ್ಮ, ಮುನಿವೆಂಕಟಮ್ಮ, ನ್ಯಾತಪ್ಪ, ಮಂಜುನಾಥ್ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರ್ಕಾರದ ವತಿಯಿಂದ ಗ್ರಾಮೀಣ ಭಾಗದಲ್ಲಿ ಹಮ್ಮಿಕೊಳ್ಳಲಾಗಿರುವ ಉಚಿತ ನಿವೇಶನ ಹಂಚಿಕೆ ಪ್ರಕ್ರಿಯೆಯು ಸಂಪೂರ್ಣ ಅವೈಜ್ಞಾನಿಕವಾಗಿದ್ದು, ಇದು ಜನರನ್ನ ಕಣ್ಣೊರೆಸುವ ತಂತ್ರವಾಗಿದೆ ಎಂದು ಬಂದರಹಳ್ಳಿ ಗ್ರಾಮದ ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸಿದರು. ವಿಸ್ತಾರ ನ್ಯೂಸ್ ಅಂತೆ. ಗೌರಿಬಿದನೂರು ತಾಲೂಕಿನ ಗೆದರೆ ಗ್ರಾಮ ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಶನಿವಾರದಂದು ಗೆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಅರ್ಹ ನಿವೇಶನ ಹಂಚಿಕೆಯ ವಿಚಾರದ ವಿರುದ್ಧವಾಗಿ ನಡೆಸಿದ ಪ್ರತಿಭಟನೆಯನ್ನು ಉದ್ದೇಶಿಸಿ ಬಂದರಹಳ್ಳಿ ಮಂಜುನಾಥ್ ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿ, ಪ್ರಸ್ತುತ ಜಾರಿಯಲ್ಲಿರುವ ನಿವೇಶನ ಹಂಚಿಕೆ ನೀತಿಯು ಜನರನ್ನ ಸ್ವಗ್ರಾಮಗಳಿಂದ ವಲಸೆಗೆ ಪ್ರಚೋದನೆ ನೀಡುವ ಯೋಜನೆಯಾಗಿದೆ. ಒಂದು ಊರಿನ ಜನರನ್ನ ಮತ್ತೊಂದು ಊರಿಗೆ ಕಳುಹಿಸುವ ಮೂಲಕ ಸರ್ಕಾರವೇ ವಲಸೆಗೆ ಪ್ರಚೋದನೆ ನೀಡುತ್ತಿದೆ. ಈ ಗಂಭೀರ ಸಮಸ್ಯೆಯನ್ನು ಶಾಸಕರು ಲಘುವಾಗಿ ಪರಿಗಣಿಸಬಾರದು. ತಕ್ಷಣವೇ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಶೀಲ್ದಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳ ಸಭೆ ಕರೆದು ಈ ಗೊಂದಲಕ್ಕೆ ತಾರ್ಕಿಕ ಅಂತ್ಯ ಹಾಡಬೇಕು ಎಂದರು. ಇತ್ತೀಚೆಗೆ ಏನು ಈ ಉಚಿತ ಸೈಟ್ಗಳು ಹಂಚಿಕೆ ವಿಚಾರದಲ್ಲಿ
ಶಾಸಕರು ತಗೊಂಡ್ರ ನಿಲುವು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರು ಅರ್ಥ ಮಾಡ್ಕೋಬೇಕು. ಹಾಗೆ ಅವ್ರಿಗೆ ತಾಲೂಕು ಆಡಳಿತ ಕೊಡ್ತಾರಂಥ ಮಾರ್ಗದರ್ಶನಗಳೇನಿದ್ದಾವೆ ಅವು ತುಂಬ ಕೆಳಮಟ್ಟದಲ್ಲಿದೆ. ಯಾಕಂದರೆ ಯಾವುದೋ ಒಂದು ಊರಲ್ಲಿ ಸೈಟ್ ಹಂಚಿಕೆ ಆಗ್ತಾಯಿದೆ ಅಂದರೆ ಬೇರೆ ಊರಿಂದ ಬಂದು ಅರ್ಜಿ ಹಾಕ್ಸ್ತಾ ಇದ್ದಾರೆ ಅಂತಂದರೆ ಅವರು ಇಲ್ಲಿ ಇರ್ತಾರಾ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಅವರ ಊರುಗಳಲ್ಲೇ ಸೈಟ್ಗಳು ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಎಲ್ಲರ ಮನವಿ. ಸುಮ್ಮನೆ ನಾವು ಸೈಟ್ಗಳು ಕೊಡ್ತಾ ಇದ್ದೀವಿ ಅಥವಾ ನಾವು ಶಾಸಕರಾಗಿದ್ದೀವಿ ಅನ್ನೋ ಒಂದೇ ಕಾರಣಕ್ಕೆ ಮಾತ್ರ ಮಾಡಬಾರ್ದು. ಅದೇ ಊರುಗಳಲ್ಲೇ ಖಾಲಿ ಜಾಗನ ಗುರುತಿಸಿ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ತಿಳಿಪಡಿಸ್ತೀವಿ. ಇದು ಸರ್ಕಾರ ಕೊಟ್ಟಿರೋಂಥ ಕಾರ್ಯಕ್ರಮ ಅಥವಾ ಎಲ್ಲ ತಾಲೂಕಲ್ಲೂ ನಡೀತಾ ಇದೆ. ಇದನ್ನು ನಾವು ಸರ್ಕಾರ ಮಟ್ಟದಲ್ಲಿ ತಹಶೀಲ್ದಾರ್ ಆಗ್ಬೋದು ಅಥವಾ ಇಒ ಆಗ್ಬೋದು, ಆ ಗ್ರಾಮ ಪಂಚಾಯತಿ ಆ ಊರಿಗೆ ಸರ್ವೆ ನಂಬರ್ಗೆ ಸಂಬಂಧಪಟ್ಟಂಗೆ ನೋಡಿ ಅಲ್ಲಿ ಖಾಲಿ ಇರೋಂಥವ್ರನ್ನ ಗುರುತಿಸ್ಕೊಡ್ಬೇಕು. ಖಾಲಿ ಇಲ್ಲ ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಹೇಳಿ ಪರ್ಚೇಸ್ ಮಾಡಿ ಆ ಊರಲ್ಲಿ ಕೊಟ್ಟರೆ ತುಂಬ ಅನುಕೂಲ. ಅದು ಬಿಟ್ಟು ಬೇರೆ ಊರಿಂದ ಬೇರೆ ಊರಿಗೆ ಕೊಟ್ಟು ಈ ರೀತಿ ಒಂದು ಊರಿಂದ ಇನ್ನೊಂದು ಊರಿಗೆ ಒಬ್ಬರಿಗೊಬ್ಬರು ತಂದಿಡೋ ಅಂಥ ಕೆಲಸ ಮಾತ್ರ ದಯವಿಟ್ಟು ಮಾಡಬೇಡಿ ಅಂತ ಹೇಳ್ಬಿಟ್ಟು ನಾವು ಈ ಮನವಿ ಮಾಡ್ತೀವಿ. ಕೆಂಕರಿ ಗ್ರಾಮದ ಲಕ್ಷ್ಮೀನಾರಾಯಣ್ ಮಾತನಾಡಿ, ಗೆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 9 ಹಳ್ಳಿಗಳು ಇದ್ರೂ ನಿವೇಶನ ಹಂಚಿಕೆಗಾಗಿ ಕೇವಲ ಸಿಂಗಾನಹಳ್ಳಿ ಹಾಗೂ ಕೆಂಕೆರೆ ಎಂಬ 2 ಹಳ್ಳಿಗಳಲ್ಲಿ ಮಾತ್ರ ಜಾಗವನ್ನು ಗುರುತಿಸಲಾಗಿದೆ. ಪಂಚಾಯಿತಿಯ ಉಳಿದ 7 ಹಳ್ಳಿಗಳ ಬಡವರ ಹಿತದೃಷ್ಟಿಯನ್ನು ಕಡೆಗಣಿಸಿ ಕೇವಲ 2 ಹಳ್ಳಿಗಳಲ್ಲೇ ಸಂಪೂರ್ಣ ನಿವೇಶನ ಹಂಚಿಕೆ ಮಾಡಲು ಹೊರಟಿರುವುದು ಅವೈಜ್ಞಾನಿಕ ಮತ್ತು ಪಕ್ಷಪಾತ ಧೋರಣೆಯಾಗಿದೆ ಎಂದರು. ಇಂದು ಈ ವಿಚಾರವಾಗಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಬಂದು ವಿಚಾರಿಸಲು ಬಂದರೆ ಬೆಳಿಗ್ಗೆ 11:30 ಗಂಟೆಯಾದರೂ ಕಚೇರಿಯಲ್ಲಿ ಯಾವುದೇ ಜವಾಬ್ದಾರಿಯುತ ಅಧಿಕಾರಿಗಳು ಇರಲಿಲ್ಲ. ಕಚೇರಿಗೆ ಬೀಗ ಜಡಿದು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವವರೇ ಇಲ್ಲದಂತೆ ಹೊರಟು ಹೋಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಸಿಂಗಾನಹಳ್ಳಿ ಗ್ರಾಮದ ತಿಪ್ಪಣ್ಣ, ಸಿಂಗಾನಹಳ್ಳಿ ನಾಗರಾಜ್ ನಾಯ್ಕ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಜಕ್ಕಲಮಡುಗು ನೀರು ಬಂದ ಹಿನ್ನೆಲೆ ಕೊಳಾಯಿಗೆ ಪೈಪ್ ಅಳವಡಿಸಿ ಸಂಪಿಗೆ ನೀರು ಹರಿಸಲು ಮೋಟಾರ್ ಸ್ವಿಚ್ ಆನ್ ಮಾಡಿದ ವೇಳೆ ವಿದ್ಯುತ್ ಶಾಕ್ನಿಂದ ಸೈಯದ್ ಮತೀನ್ 18 ವರ್ಷದ ಯುವಕ ಮೃತಪಟ್ಟಿರುವ ದುರ್ಘಟನೆ ಚಿಕ್ಕಬಳ್ಳಾಪುರ ನಗರದ 28ನೇ ವಾರ್ಡ್ನ ಲಕ್ಕಮ್ಮ ಕಲ್ಯಾಣ ಮಂಟಪದ ಸಮೀಪ ನಡೆದಿದೆ. ನಗರಸಭೆಯ ಜಕ್ಕಲಮಡುಗು ನೀರು ಬಂದ ಹಿನ್ನೆಲೆ ಕೊಳಾಯಿಗೆ ಪೈಪ್ಲೈನ್ ಅಳವಡಿಸಿ ಸಂಪಿಗೆ ನೀರು ಹರಿಸಲು ಮೋಟಾರ್ ಸ್ವಿಚ್ ಆನ್ ಮಾಡಿದ ವೇಳೆ ವಿದ್ಯುತ್ ಶಾಕ್ನಿಂದ 18 ವರ್ಷದ ಸೈಯದ್ ಮತೀನ್ ಎಂಬ ಯುವಕ ಮೃತಪಟ್ಟಿರುವ ದುರ್ಘಟನೆ ಚಿಕ್ಕಬಳ್ಳಾಪುರ ನಗರದ 28ನೇ ವಾರ್ಡ್ನ ಲಕ್ಕಮ್ಮ ಕಲ್ಯಾಣ ಮಂಟಪದ ಸಮೀಪ ನಡೆದಿದೆ ಎಂದು ವರದಿಯಾಗಿದೆ. ನಗರಸಭೆಯ ಜಕ್ಕಲಮಡುಗು ನೀರು ಬಂದ ಹಿನ್ನೆಲೆ ಕೊಳಾಯಿಗೆ ಪೈಪ್ಲೈನ್ ಅಳವಡಿಸಿ ಸಂಪಿಗೆ ನೀರು ಹರಿಸಲು ಮೋಟಾರ್ ಸ್ವಿಚ್ ಆನ್ ಮಾಡಿದ ವೇಳೆ ಈ ಅವಘಡ ಸಂಭವಿಸಿದೆ ಎನ್ನಲಾಗಿದೆ. ಮೋಟಾರ್ನ ವೈರ್ ಹಾನಿಯಾಗಿದ್ದರಿಂದ ಮನೆಯ ಅಂಗಳದಲ್ಲಿ ತೇವಾಂಶದಿಂದ ಕರೆಂಟ್ ಅರ್ಥಿಂಗ್ ಆಗಿ ಸೈಯದ್ ಮತೀನ್ ಅವರಿಗೆ ವಿದ್ಯುತ್ ಶಾಕ್ ತಗುಲಿದ್ದು ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈ ಘಟನೆ ನಗರ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಮೇ 18ರಂದು ಸೋಮವಾರ ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳದ ಶ್ರೀ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಶಿಡ್ಲಘಟ್ಟ ತಾಲೂಕು ಜೆಡಿಎಸ್ ಪಕ್ಷದಿಂದ ಆಚರಿಸಲು ಸಿದ್ಧತೆಗಳು ನಡೆದಿವೆ. ಮಾಜಿ ಪ್ರಧಾನಿ ರೈತ ನಾಯಕ ಎಚ್.ಡಿ. ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟದಲ್ಲಿ ಶಾಸಕ ಬಿಎನ್ ರವಿಕುಮಾರ್ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲು ಶಿಡ್ಲಘಟ್ಟ ತಾಲೂಕು ಜೆಡಿಎಸ್ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ಶಾಸಕ ಬಿಎನ್ ರವಿಕುಮಾರ್ ಅವರು ಬಾಲಾಜಿ ಕನ್ವೆನ್ಷನ್ ಹಾಲ್ಗೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದರು. ಕೊಟ್ಟಿರ್ತಕ್ಕಂಥ ದೇವೇಗೌಡರು ಸಾಹೇಬರವರು ಈ ಒಂದು ಸಂದರ್ಭದಲ್ಲಿ ಈ ರಾಜ್ಯದ ರೈತರ ಪರವಾಗಿ ಇವತ್ತು ಈ ರಾಜ್ಯದ ಎಲ್ಲ ಸಮುದಾಯಗಳ ಪರವಾಗಿ ಇವತ್ತು ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಂಥ ನಾಯಕರು ನಾವೆಲ್ಲರೂ ಇವತ್ತು ಅವರಿಗೆ 94 ವಯಸ್ಸಿನಲ್ಲಿ ಇವತ್ತು ಸಹ ನಮ್ಮ ರಾಜ್ಯದ ನೀರಾವರಿ ಸಂಬಂಧಪಟ್ಟಂತೆ ನಮ್ಮ ರಾಜ್ಯದ ರೈತರ ಸಂಬಂಧಪಟ್ಟಂತೆ ಪ್ರತಿ ಪಾರ್ಲಿಮೆಂಟಲ್ಲೂ ಅವರು ಇವತ್ತು ಧ್ವನಿಯನ್ನು ಎತ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಗಮನ ಹರಿಸಿ ಇವತ್ತು ಅವರ ಒಂದು ಈ ಇಳಿ ವಯಸ್ಸಿನ ಒಂದು ಹುಟ್ಟುಹಬ್ಬವನ್ನು ಇವತ್ತು ಅದ್ಧೂರಿಯಾಗಿ ನಾವು ಆಚರಣೆ ಮಾಡಬೇಕಂತ ಇವತ್ತು ನಮ್ಮ ಮುಖಂಡರುಗಳೆಲ್ಲ ಒಂದು ತೀರ್ಮಾನ ಮಾಡಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ.
ಈ ಇಳಿ ವಯಸ್ಸಿನಲ್ಲೂ ಅವರು ಕೃಷಿ, ರೈತರು, ನೀರಾವರಿ ಯೋಜನೆಗಳ ಬಗ್ಗೆ ತೋರುವ ಕಾಳಜಿ, ಕೇಂದ್ರ ಅಥವಾ ರಾಜ್ಯ ಸರ್ಕಾರವೇ ಇರಲಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಯೋಜನೆ ಜಾರಿಗೊಳಿಸುವ ಅವರ ರಾಜಕೀಯ ಅನುಭವ, ಜಾಣ್ಮೆ, ಮುತ್ಸುದ್ದಿತನದ ಬಗ್ಗೆ ಯುವಕರಿಗೆ ತಿಳಿಸುವ ಕೆಲಸ ಆಗಬೇಕಿದೆ ಎಂದರು. ಈ ಬಾರಿಯ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ಶಾಲೆಯ 3 ವಿದ್ಯಾರ್ಥಿಗಳು ಈ 3 ಸರ್ಕಾರಿ ಶಾಲೆಗಳಿಗೆ ನಗದು ಬಹುಮಾನ ನೀಡುವುದು ಸೇರಿದಂತೆ ಹಲವು ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡಿದೆ. ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಎಂ ಮಲ್ಲೇಶ್ ಬಾಬು ಸೇರಿದಂತೆ ಕ್ಷೇತ್ರದ ಪಕ್ಷದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ವೇಳೆ ಮುಖಂಡರಾದ ತಾದೂರು ರಘು, ಆರ್ಎ ಉಮೇಶ್, ರಮೇಶ್ ಇನ್ನಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ, ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ರಾಜ್ಯದಲ್ಲಿ ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಲ್ಲೆಂದರಲ್ಲಿ ಬಾಯಿ ತೆರೆದು ಅಪಾಯಕ್ಕೆ ಆಹ್ವಾನವಿದ್ದ ಜೆಜೆಎಂ ಪೈಪ್ ಸಂಪರ್ಕಕ್ಕಾಗಿ ಅಗೆದು ತೆಗೆದ ರಸ್ತೆ. ಶಾಸಕರು ನಮ್ಮ ಗೋಳು ಕೇಳಂಗಿಲ್ಲ, ಗ್ರಾಮಸ್ಥರು ಆಡಲು. ಗಡಿಪಾರಾದ ವ್ಯಕ್ತಿಗೆ ಕೋಲಾರ ಪೊಲೀಸರಿಂದ ಆತಿಥ್ಯ. ಕಾನೂನನ್ನು ಬೇಕಾದಂತೆ ಬಳಸಿಕೊಂಡ ಕೋಲಾರ ಪೊಲೀಸ್ ಇಲಾಖೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ. ಶಿಡ್ಲಘಟ್ಟ ಚಿಂತಾಮಣಿ ಮಾರ್ಗದ ವೀರಾಪುರ ಬಳಿ ರೈಲ್ವೆ ಅಂಡರ್ ಪಾಸ್ನಲ್ಲಿ ಕಿತ್ತು ಬಂದ ಸರಳುಗಳು. ಅಪಘಾತಕ್ಕೆ ಆಹ್ವಾನ ನೀಡುತ್ತಿದ್ರು ಹೈವೇ ಅಧಿಕಾರಿಗಳು ನಿರ್ಲಕ್ಷ್ಯ. ಪ್ರೀತಿ ಎಂಬ 2 ಅಕ್ಷರಕ್ಕೆ ಹೆತ್ತ ಮಗಳನ್ನೇ ಕ್ರೂರವಾಗಿ ಕೊಲೆ ಮಾಡಿ ಶವ ಹುಟ್ಟು ಹಾಕಿ ನಾಟಕವಾಡಿದ್ದ ಪಾಪಿ ತಂದೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.